ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಓಕೆ, ಎಲ್ಲ ಕೆಲಸದವರು ಹೋದ್ರು. ಇವಾಗ ಇಲ್ಲೊಬ್ಬ ಇದ್ದಾನ ಕೆಲಸದವನು. ನೀನು ಯಾವಾಗ ಹೋಗ್ತೀಯಾ? ಈಗ ಕೆಲವರು ಬರ್ತಾರೆ. ಮೊನ್ನೆ ಒಬ್ರು ಹೇಳ್ತಾ ಇದ್ರು, ನಿಮ್ಮ ಮಕ್ಕಳಾದ್ರೆ ನೀವು ಹಾಗೆ ಮಾಡ್ತಿದ್ರಾ? ನಾನು ಏನು ಮಾಡಿದ್ನ ನಿನಗೆ? ನನ್ನ ಮಕ್ಕಳಿಗೆ ಮಾಡದ್ದು ನಿನಗೇನು ಮಾಡಿದ್ನ ನಾನು? ಓಕೆ, ಅದೇ ಇವಾಗ ನಾವು ಇಲ್ಲಿ ನಮ್ಮದು ಇನ್ನೊಂದು ಕಿಚನ್ ಇತ್ತು ನೋಡಿ, ಫುಲ್ಲು ಧೂಳು ಹಿಡಿದು ಹೋಗಿತ್ತು. ಧೂಳು ಅಂದರೆ ಎಂತ, ನಮಗೆ ಅದೀಗ ಅಭ್ಯಾಸ ಆಗಿ ಹೋಗಿದೆ ಧೂಳು ನೋಡಿನೇ, ಅಷ್ಟು ಗಲೀಜಿತ್ತು. ಆದರೆ ನಾಡಿದ್ದು ಯಾವುದಕ್ಕಾದ್ರೂ ಇದು ಬೇಕಾದರೆ ಕಿಚನ್ ಈಗ ನೆಕ್ಸ್ಟ್ ಬೆಳಿಗ್ಗೆಗೆಲ್ಲ ಬೇಕಾಗುತ್ತಲ್ವ, ಹಾಗೆ ಅದನ್ನು ಇವಾಗ ಕ್ಲೀನ್ ಮಾಡ್ತಾ ಇದ್ವಿ. ಸ್ವಲ್ಪ ಕ್ಲೀನ್ ಮಾಡಿಟ್ರೆ ಏನಾದರೂ ಬಿಸಿ ಮಾಡಲಿಕ್ಕೆ ಅದಕ್ಕೆ ಅಂತ ಹೇಳಿ. ಈಗ ಗ್ಯಾಸದು ಕನೆಕ್ಷನ್ ಇಲ್ಲ, ತೆಗೆಸಿದ್ದೀವಿ. ಪಜ್ಜು ಹೇಳಿದ್ದಾನೆ ಅದನ್ನು ಮಾಡಿ ಕೊಡ್ತೀನಿ ನಾನು ಅಂತ ಹೇಳಿ. ನೋಡಬೇಕು ಅದು ಅವತ್ತು 25ಕ್ಕೆ 26ಕ್ಕೆ ನಮಗೆ ಇದು ಉರಿಯುತ್ತಾ ಇಲ್ವಾ, ನಾವು ಪಜ್ಜುನ ಕೂದಲು ಉರಿಸ್ಬೇಕಾ ಅಂತ ಹೇಳಿ, ಎಂತ ಗೊತ್ತಿಲ್ಲ. ಓಕೆ, ಹಾಗೆ ಇದು ಈಗ ಕಿಚನ್ ಕ್ಲೀನಿಂಗ್ ಆಗ್ತಾ ಉಂಟು. ನಮ್ಮದು ರಾಯಿ ನೋಡಿ ಎಲ್ಲ ತೊಳಿತಾ ಇದ್ದಾನೆ. ಅದು ಇದು ಪಾತ್ರೆ ಎಲ್ಲ ಅದರ ಒಳಗಿದ್ದದೆಲ್ಲ ತೊಳೆದಾಗ್ತಾ ಇದ್ದಾನೆ. ಇವನು ಡಸ್ಟ್ ತೆಗಿತಾ ಇದ್ದಾನೆ ನೋಡಿ, ಇದರಲ್ಲಿ ಡಸ್ಟಿಂಗ್ ಮಾಡ್ತಾ ಇದ್ದಾನೆ. ಹಾಗೂ ನಾನು ಮತ್ತು ನನ್ನ ಹಸ್ಬೆಂಡ್ ಇಲ್ಲಿ ಮೇಲಿದೆಲ್ಲ ಇದು ಟೈಲ್ಸ್ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ನಮ್ಮದೆಲ್ಲ ಮನೆಯದ್ದು ಟೈಲ್ಸ್ ಒಂದಾಯಿತು ಕೆಲಸ, ಒಳಗಡೆದ್ದು. ಇನ್ನು ಹೊರಗಡೆದೆಲ್ಲ ಬಾಕಿ ಉಂಟು ಹಾಕಲಿಕ್ಕೆ, ಕೆಲವು ಬಾಲ್ಕನಿಗೆ ಉಂಟು, ಹಾಗೂ ಸ್ವಲ್ಪ ಫಿನಿಶಿಂಗ್ ಎಲ್ಲ ಉಂಟು ನೋಡಿ. ಟೈಲ್ಸ್ ಹಾಕಿ ಅದರ ಮೇಲೆ ಇದನ್ನೆಲ್ಲ ಹಾಕಿದ್ದಾರೆ. ಆಮೇಲೆ ಪೇಂಟಿಂಗ್ ಅದೆಲ್ಲ ಕೆಲಸ ಮಾಡ್ತಾರಲ್ಲ, ಹಾಗಾಗಿ ಅದು ಆಚೀಚೆ ನಡೆಯುವಾಗ ಎಷ್ಟು ಹೇಳಿದರು. ಇವತ್ತು ಬೆಳಿಗ್ಗೆ ಹಾಕಿದ್ದಿದ್ದು ಎಂತ ಇದರ ಮೇಲೆ ಮ್ಯಾಟ್, ಆದರೂ ನೋಡಿ ಎಷ್ಟು ಧೂಳಾಗಿದೆ ನೋಡಿ. ನೋಡಿ ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗಿತಾ ಬಂದಿದೆ. ಸ್ವಲ್ಪ ಸ್ವಲ್ಪ ಫಿನಿಶಿಂಗ್ ಅದು ಇದು ಅಂತ ಹೇಳಿ ಒಂದು ಬಿಟ್ಟರೆ ಒಂದು ಆಗ್ತಾನೇ ಇರುತ್ತೆ. ಇದಕ್ಕೆಲ್ಲ ನೋಡಿ ಬೇರೆ ಹಾಕಿದ್ವಿ, ಇದೆಲ್ಲ ಚೇಂಜ್ ಮಾಡಿದ್ವಿ. ಮಕ್ಕಳ ಟೈಲ್ಸ್ ಎಲ್ಲ ಇತ್ತು, ಎಲ್ಲ ಚೇಂಜ್ ಆಯಿತು. ಇಲ್ಲೆಲ್ಲ ಚೇಂಜ್ ಆಯಿತು ನೋಡಿ. ಇದೆಲ್ಲ ಇದು ಲೈಟೆಲ್ಲ ಬಂದರೆ ಚೆಂದ ಕಾಣುತ್ತೆ ನೋಡಿ, ಹೇಗೆ ಬಂದಿದೆ ಇವಾಗ. ಇದೆಲ್ಲ ಚೇಂಜ್ ಆಯಿತು, ಹೇಗಿತ್ತು ಎಲ್ಲ ಚೇಂಜ್ ಆಯಿತು. ಇದು ನಮ್ಮ ಮನೆ ಟೈಲ್ಸ್. ಈ ಟೈಲ್ಸ್ ಬರುತ್ತೆ, ದೊಡ್ಡ ದೊಡ್ಡ ಅದು ಬರುತ್ತೆ, ಅವಾಗ ಚೆಂದ ಕಾಣುತ್ತೆ ನಮ್ಮ ಮನೆ ನೋಡಿ. ಇವತ್ತು ಇದು ಹಾಕಿದ್ದು ಮಾತ್ರ ಸ್ಟೆಪ್ಸ್ ಇಲ್ಲಿದ್ದು. ಇಷ್ಟು ವರ್ಷ ಆಯಿತು ನಮಗೆ ಇಲ್ಲಿ ಸ್ಟೆಪ್ಸ್ ಇಲ್ಲದೆ ನಾವಿದ್ವಿ. ಒಂದು ಸೈಡಲ್ಲಿ ಸಣ್ಣ ಸ್ಟೆಪ್ಸ್ ಮಾಡಿದರು, ಅಷ್ಟು ತನಕ ಇರಲಿಲ್ಲ ಅದು. ಇಲ್ಲಿ ಒಂದು ಸ್ಟೆಪ್ಸ್ ಇತ್ತು, ಗೊತ್ತೇ ಆಗ್ತಿರ್ಲಿಲ್ಲ, ಕೆಲವೊಮ್ಮೆ ಬಿದ್ದರೂ ಬೀಳ್ಬೋದು. ಆದರೆ ನೋಡಿ ಈ ರೀತಿ ದೊಡ್ಡದಾಗಿ ಅವರು ಮಾಡಿದರು ಸ್ಟೆಪ್ಸ್. ನೋಡಿ ದೊಡ್ಡದಾಗಿ ಆಗಿದೆ ಈಗ ಸ್ಟೆಪ್ಸ್, ಚೆಂದ ಕಾಣ್ತಾ ಉಂಟಲ್ವಾ. ಹಾಗೂ ಇಲ್ಲಿಗೆ ನೋಡಿ ಹೀಗೆ ಬಂದಿದೆ. ಹಾಗೂ ಇಲ್ಲಿ ಕೂಡ ಇದೇ ಗ್ರೈನೇಟ್ ಬರುತ್ತೆ, ಇದು ಬ್ಲ್ಯಾಕ್ ಯಾವುದು ಕೂಡ ಬರೋದಿಲ್ಲ, ಚೆಂದ ಕಾಣುತ್ತೆ ಆವಾಗ. ಈಗ ಟಿ ವಿ ಯೂನಿಟ್ ಇದ್ದು ಕೆಲಸ ಆಗ್ತಾ ಉಂಟಿಲ್ಲಿ. ನಿಮ್ಗೆ ಹೀಗೆ ಇಟ್ಕೊಂಡು ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಹೀಗೆ ಮಾಡಿ, ಹೀಗೆ ಗ್ರ್ಯಾಂಡ್ ಎಲ್ಲ ತೋರಿಸೋದಿಲ್ಲ, ಹೀಗೆ ಮಾಡಿ ಹೀಗೆ ಇಟ್ಟು ಹಾಗೆಲ್ಲ ಸರಿ ಆಗ್ತದೆ ನೋಡಿ. ಎಲ್ಲ ಮಿಕ್ಸ್ ಆಗ್ತದೆ. ಬೇಕಿಲ್ಲ, ನೀವೆಲ್ಲ ಅದನ್ನು ಇಟ್ಕೊಂಡು ಎಂತೆಲ್ಲ ಮಾಡ್ಬೇಕಂತಿಲ್ಲ, ಹೀಗೆ ಮಾಡಿದ್ರೆ ಸಾಕ್ತದೆ. ನೀವು ಪ್ರಮೋಟಿಂಗ್ ಪ್ರಾಡಕ್ಟ್ ನೋಡಿ. ಓಕೆ, ಈಗ ಬ್ಯಾಂಗ್ಳೂರಿಂದ ಮಾಮು ಎಲ್ಲ ಬರ್ತಾರೆ, ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಟೈಮಿಂಗ್ ನೋಡಿ, ಟೈಮಿಂಗ್ ಗಾಡಿ ಆಟ ಬೈಕ್ ಬೈಕ್ ನಮಸ್ಕಾರ. ಎಂತಾಯ್ತು ಎಂತಾಯ್ತು? ನಮಗೆ ಇವತ್ತು ನಮ್ಮದೆಲ್ಲ ಕೆಲಸ ಆಯಿತು ಸದ್ಯಕ್ಕೆ. ನಾಳೆ ನಮ್ಮದು ತಿಮ್ಮಿ ಬರ್ತಾಳೆ ಬೆಳಿಗ್ಗೆ ಏರ್ಪೋರ್ಟಿಗೆ,
ಹಾಗೆ ನಾವು ವೇಟ್ ಮಾಡ್ತಾ ಇದ್ವಿ, ಇವತ್ತು ಬೇಗ ಮಲಗಬೇಕು. ಯಾರು ವೇಟ್ ಮಾಡ್ತಾ ಇದ್ರು? ನಾವೆಲ್ಲರೂ ವೇಟ್ ಮಾಡ್ತಾ ಇಲ್ಲ ಇದ್ವಿ. ಇಲ್ಲ ಯಾರು ವೇಟ್ ಮಾಡ್ತಾ ಇರ್ಲಿಲ್ಲ. ಒಂದೇ ಕಾಲಲ್ಲಿ ಇದ್ವಿ ಎಲ್ರು ಕೂಡ. ಅಲ್ಲಿದ್ದಾಳೆ, ಏರ್ಪೋರ್ಟ್ ಅಲ್ಲಿ ಇದ್ದಾಳೆ ಈಗ. ತೋರ್ಸಾ ದೇವಿ. ಹಾಯ್ ಅಣ್ಣ. ಯಾವಾಗ ಬರ್ತೀಯ ನೀನು? ಎಲ್ಲರೂ ಇಲ್ಲೇ ಕೂತಿದ್ದಾರೆ, ಮಲಗುದಿಲ್ಲ ಅಂತ ಇವತ್ತು. ತಿಮ್ಮಿ, ಮಳಗಿದ್ರೆ ಒಮ್ಮೆಲೆ ಹೇಳಲಿಕ್ಕೆ ಆಗದಿದ್ರೆ ಬರುದಿಲ್ಲ ಆಯ್ತಾ? ಟ್ಯಾಕ್ಸಿ ಮಾಡಿ ಬಾ, ಕ್ಯಾಬ್ ಮಾಡಿ ಬಾ. ಒಮ್ಮೆಲೆ ಮಲಗಿದ್ರೆ ನಾವು ಬರ್ಲಿಲ್ಲ ಆದ್ರೆ ನೀನ್ ಟ್ಯಾಕ್ಸಿ ಮಾಡ್ಕೊಂಡು ಬಾ ಅಂತ. ಓಕೆ, ಇಲ್ಲದಿದ್ರೆ ಅಪ್ಪನನ್ನು ಕಳಿಸಿನ. ಅಪ್ಪನನ್ನು ಅವ್ರದ್ದೊಂದು ಸೈಕಲ್ ಉಂಟು, ಓಲ್ಡ್ ಸೈಕಲ್. ಬೇಡ, ಇದಕ್ಕೆ ಸೈಕಲ್ ಆದಾಚೆ. ನಾನೀಗ ಮಲಗುವುದು. ನಾಳೆ ನನ್ನ ಮಗಳು ಬರ್ತಾಳೆ ಬೆಳಿಗ್ಗೆ 4 ಗಂಟೆಗೆ. ನೋಡಿ ಮಗಳು ಬರ್ತಾಳೆ ಅಂತ ಹೇಳಿ. ನಾವು ಬರ್ತಿದ್ರೆ ಏನಿಲ್ಲ ಅಲ್ಲ. ನಮ್ದು ಯಾರ್ದು ನೆನಪೇ ಇಲ್ಲ. ಎಲ್ಲರಿಗೂ ನೆನಪು ಉಂಟು. ಉಂಟು ಮಾತ್ರ ಅಷ್ಟೇ, ಪ್ರೀತಿ ಇಲ್ಲ. ಅದು ನೀವು ಹೇಳುವುದು. ಇದು ಮಲಗು ಅಮ್ಮನೊಟ್ಟಿಗೆ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ನೀವು ಹೋಗುದಿಲ್ಲವಾ ಡಾಡ? ಅವರೆಲ್ಲ ಡೈ ಎಲ್ಲ ಹಾಕಿ ರೆಡಿ ಆಗಿದಾರಲ್ಲ. ಅಲ್ಲಿ ಮಗಳಲ್ಲ, ಯಾರು ಬೇರೆ ಇದ್ರೆ ಅಲ್ಲ ಡಾಡ? ಅದು ಮಗಳು ಖಾಲಿ ಈಗೇನಲ್ಲ, ಸುಮ್ಮನಿಗೆ. ಊಟ ಎಲ್ಲ ಆಯ್ತು, ಮಲಗುದು. ಎಲ್ಲ ರೆಡಿ ಆಗಿದ್ದಾರೆ, ಬೇಗ ಹೇಳಲಿಕ್ಕೆ ಉಂಟಂತೇಳಿ. ಆದ್ರೆ ಇವರು ಹೇಳುದಿಲ್ಲ ಅಲ್ಲ, ಯಾರು ಇವರು ಮತ್ತು ಮಾಮು ಆಗದಿಂದ. ನಾವು 8 ಗಂಟೆಗೆ. ಯಾರು ಬರ್ತಾರೆ ಮಾಮು ನಾಳೆ? ನಿಮ್ಮ ಪ್ರೀತಿಯ ಯಾರಿಲ್ಲ? ಯಾರು ಗೊತ್ತಿಲ್ವಾ? ಗೊತ್ತಿಲ್ಲ ಅಂತಿದ್ದೆ, ಗೊತ್ತಿಲ್ಲ ಯಾರು ಬರ್ತಾಳೆ ಅಂತ ಹೇಳಿ. ನಿಜ ಗೊತ್ತಿಲ್ಲ. ಎಲ್ಲರೂ ಆಟಕ್ಕೆ ಹೊರಟು. ಅಲ್ಲಿ ನೋಡಿ ಕಳ್ಳ ಹಿಂದೆ. ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ಗುಡ್ ನೈಟ್. ಗುಡ್ ನೈಟ್ ಜೀತು. ಜೀತು ಈತು ಜೀತು ಗಡ ಬಾಯ್. ಇನ್ನು ಮಲಗಿ ಎಲ್ರು. ಆಲಿ. ಗುಡ್ ನೈಟ್ ಆಲಿ. ಆಲಿ ಆಲಿ ಆಲಿ. ಆಲಿ ಅವನ್ ನೋಡಿ ಟಾಮಿ. ಹೌದಾ? ಎಂತಾಯ್ತು? ಕಾಲ್ಜಲೆ ಆಲಿ. ಅಲ್ಲಿ ಕಾಲದಲ್ಲೇ ಆಲಿ ಕಾಲೆ. ಹೋಯ್ತಿ ಅಯ್ಯೋ ಕಾಲದಲ್ಲ ಜನಿ. ಅಯ್ಯೋ ಜನ್ನು ಕಾಲದಲ್ಲೇ ಜನ್ನು. ಅಲೋ ಅಲೋ ಎಂತ ತಿನ್ನೋದು ಕೂಡ ಇಲ್ಲ ಸರಿಯಾಗಿ. ಓಕೆ, ಇವಾಗ ಊಟ ಎಲ್ಲ ಆಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ನೈಟ್ಗೆ ಅಂತ ಕೂಲುಂಟು ಗೊತ್ತುಂಟ. ಒಂದು ವಾಕ್. ಕೂಲುಂಟು, ಖುಷಿಯಾಗುತ್ತೆ. ಹಾಂ ಹೌದು. ಗಂಟೆ ಎಷ್ಟಾಯಿತು ತೋರಿಸಿ? 11:57. ಇನ್ನು ಸ್ವಲ್ಪ ಹೊತ್ತುಂಟು. ಮಲಗಬೇಕು, 4 ಗಂಟೆಗೆ ಏಳಬೇಕು ನಾವು. 4 ಗಂಟೆಗೆ ಏಳ್ಕೊಂಡು ಹೌದು. ಇನ್ನು ಮಲಗುದು ಯಾವಾಗ? ಎಂತ ಅವಸ್ಥೆ ನಮ್ಮದು. ಸುಮ್ಮನೆ ಈಗಲೇ ಹೋಗೋಣ ಅಂತ ಏರ್ಪೋರ್ಟ್ಗೆ. ಹೌದಲ್ಲ, ಹೋಗಿ ಅಲ್ಲೇ ಮಲಗೋಣ. ಸ್ವಲ್ಪ ಟೈಮ್ ಆದರೂ ಸಿಗುತ್ತೆ. ನಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲೇ. ಬರಲಿಕ್ಕೆ ಆಗಲಿಲ್ಲ ಆವಾಗ ನಡ್ಕೊಂಡು. ನನಗೆ ಅಪ್ಪಲ್ವಾ, ಸಾಕಾಗಿ ಹೋಯ್ತು ನನಗೆ. ಹೋಗುವಾಗ ಪರವಾಗಿಲ್ಲ, ಡೌನ್. ನಮ್ಮ ಜೊತೆ ಇದ್ದಾನೆ ನಮ್ಮ ರಾಯ್ಸ್ಟ್. ಫಸ್ಟ್ ಟೈಮ್ ಎಲ್ಲಿ ವಾಕಿಂಗ್ ಅಲ್ಲಿ ಬಂದಿದ್ದೀನಿ. ವಾಕಿಂಗ್ ಆಗಿತ್ತು. ಹಾ ಬಂದಿದ್ದೆ, ಬಂದಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಬಂದಿದ್ದಲ್ಲ, ಅಲ್ಲಿಂದ ಬಂದಿದ್ದೆ, ನಿಮ್ ಜೊತೆನೆ ಬಂದಿದ್ದೆ ನಾನು. ನೀವು ಮತ್ತೆ ಒಬ್ಬನೇ ಬಂದಿದ್ವಿ, ಮತ್ತೆ ನಾನು ಮತ್ತು ರಾಯ್ ಒಮ್ಮೆ ಹೋಗಿದ್ವಿ. ನೀವು ಮತ್ತು ರಾಯ್ ಹೋಗಿದ್ದ. ನಾವು ಇಚ್ಛಾಗಿ ನಾನು ಮತ್ತು
ಅಪ್ಪನೇ ಬರುವುದು. ಓಕೆ, ಹೋಗುವ, ಹೋಗಿ ಮಲಗುವ. ನಿದ್ದೆ ಬರಲ್ಲ ಸುಮ್ಮನೆ. ಗುಡ್ ನೈಟ್, ನಾಳೆ ಸಿಗ್ತೀನಿ. ಗುಡ್ ನೈಟ್. ಬಂದರು ಟಾಮಿ ಮುತ್ತು ಅವ್ರು ಬರೋದು ನೋಡಿ ಗಾಡಿಯಲ್ಲಿ. ಪಾಪ ಸಾಕಾಯ್ತು. ಟಾಮಿ ಟಾಮಿ ಬನ್ನಿ ಒಳಗೆ ಬನ್ನಿ. ಅಲ್ಲಿಂದ ಬಂದ ಟಾಮ. ಟಾಮಿ ಬಾ. ಸಾಕಾಯ್ತು, ಹೇಗೆ ಬರ್ತಾರೆ ಅವರು. ಅವ್ರಿಗೆ ಖುಷಿ, ಎತ್ತಾದ್ಮೇಲೆ ತುಂಬಾ ಖುಷಿ ಅವರಿಗೆ ಹಾಗೆ ಬರ್ಲಿಕ್ಕೆ. ಗಾಡಿ ಸೈಡಲ್ಲಿ ಓಡಿ ಬರ್ಲಿಕ್ಕೆ ಭಾರಿ ಖುಷಿ ಅವನಿಗೆ. ನೀನು ಅಲ್ಲಿ ಒಂದು ರೌಂಡ್ ಅಲ್ಲಿಂದ ಬಂದೀಯ ವಿನೋ, ಪಾಪ ಇಲ್ಲಿಂದ ಬರ್ಬೇಕಿತ್ತ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ಗಂಟೆ ಆಯಿತು 4 ಗಂಟೆ. 4 ಗಂಟೆಗೆ ಎದ್ದಿದ್ದೀವಿ ನಾವು. ಎದ್ದು ನೋಡಿ, ನಾನು 4 ಗಂಟೆಗೆ ಎದ್ದು ಮೇಕಪ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಇನ್ನೂ ಕೂಡ ಎದ್ದಿಲ್ಲ, ಬಿದ್ದಿದ್ದಾರೆ ಅಲ್ಲೇ. ನಾನು ಹಾಗೂ ರಾಯ್ ಮಾತ್ರ ಇಬ್ಬರು ಎದ್ದಿದ್ದು. ಎದ್ದು ಈಗ ಆಶ್ರಮಿಗೆಲ್ಲ ಹೋಗಿ ಆಮೇಲೆ ಇಲ್ಲಿಂದ ಹೊರಡೋಣ ಅಂತೇಳಿ ಈಗ ಅವರಿಗೂ ಎಬ್ಬಿಸಬೇಕು. ಇವತ್ತು ತಿಂಗಳು ಬರ್ತಾ ಇದ್ದಾಳೆ. ಓಕೆ, ಈಗ ಫ್ಲೈಟ್ ಲೇಟ್ ಆಯ್ತು ಅಂತೇಳಿ ಅವಳದು ಮೆಸೇಜ್ ಬಂತು. 1:30 ಗಂಟೆಗೆ ಮೆಸೇಜ್ ಬಂದಿದಂತೆ, ನೋಡಲೇ ಇಲ್ಲ. ನಾವು ಎದ್ದು ಎಲ್ಲ ಈಗ ಹೊರಟ್ವಿ. ಇನ್ನು 6 ಗಂಟೆಗೆ ರೀಚ್ ಆದರೆ ಸಾಕು ಅಂತ ಹೇಳಿದ್ದಾನೆ. ಹಾಗೆ ಲೇಟ್ ಆಗುತ್ತೆ, ಸ್ವಲ್ಪ ಹೊತ್ತು ನೋಡೋಣ, ಕೂತ್ಕೊಳ್ಳೋದು. ಇನ್ನೂ ನಿದ್ದೆ ಬರೋದಿಲ್ಲ, ಒಂದು ಟ್ರಿಪ್ ಮಲಗ್ತೇನೆ. ನಿದ್ದೆ ಬರೋದಿಲ್ಲ ನನಗೆ. ಅದು ಬೆಳಿಗ್ಗೆ ಈಗ ಬೇಗ ಇದ್ದು ಒಂಥರ, ನಿನ್ನೆ ನೈಟ್ ಮಲಗುವ ಕೂಡ ಲೇಟ್ ಆಗಿದೆ. ವಾಂತಿ ಬಂದಂಗೆ ಆಗುತ್ತೆ, ಒಂಥರ ಆಗ್ತಾ ಉಂಟು. ಓಕೆ, ಈಗ ಹೊರಡಿದ್ನ, ಕಾರ್ ಬಂದಿದೆ, ಹೋಗೋಣವಾ? ಅರ್ಧ ಪಾಟಿಯಲ್ಲಿ ಹೋದ್ರು, ಅರ್ಧ ಪಾಟಿಯಲ್ಲಿ. ಓಕೆ, ಇವಾಗ ಹೊರಟ್ವಿ ನಾವು. ನೋಡಿ, 2 ಕಾರಲ್ಲಿ ಹೊರಡ್ತಾ ಇದ್ವಿ. ಎಲ್ಲರೂ ಹೋಗ್ತಾ ಇದ್ವಿ ನಾವು, ಒಬ್ಬರನ್ನು ಕೂಡ ಬಿಡದೆ. ಮಾಮು ಕೂಡ ಇದ್ದಾರೆ ನಮ್ಮ ಹಿಂದೆ. ಮಾಮು ನಿದ್ದೆ ಬಿಡ್ತಾ ಮಾಮು? ಡ್ರೈವರನ್ನು ನೋಡಿ, ಏರ್ಪೋರ್ಟ್ ರೋಡ್ ಅದು ಮೇಲೆ ಕಾಣ್ತಾ ಉಂಟು ನೋಡಿ, ಲೈಟ್ ಏರ್ಪೋರ್ಟ್ ರೋಡ್. ಇನ್ನು ಸ್ವಲ್ಪವೇ ಹೊತ್ತುಂಟು, ಆಮೇಲೆ ಅಲ್ಲಿ ರೀಚ್ ಆಗ್ತೀವಿ. ಏರ್ಪೋರ್ಟ್ ರೋಡ್ ರೀಚ್ ಆದ್ವಿ. ಮುಂದೆ ಒಂದು ಕಾರ್ ಹೋಗ್ತಾ ಉಂಟು ನೋಡಿ, ನಮ್ದೇ ಅದು, ನಮ್ದೇ ಪಾರ್ಟಿ ಹೋಗ್ತಾ ಇದ್ದಾರೆ. ಅಲ್ಲಿ ಮೇಲೆ ಫ್ಲೈಟ್ ಉಂಟು ನೋಡಿ, ಅದು ಕೂಡ ನಮ್ದೇ, ಎಲ್ಲ ನಮ್ದೇ. ನಾವೇ ಪ್ರೈವೇಟ್ ಮಾಡಿದ್ದು ಅಕ್ಕನಿಗೆ ತರಲಿಕ್ಕೆ. ಹಂಗತ್ರ ಇಲ್ಲಿ ನಿಲ್ಸು, ಮತ್ತೆ ಅಲ್ಲಿ ಪಾರ್ಕ್ ಮಾಡಿ. ಇಲ್ಲಿ ಅಲ್ಲ, ಅಲ್ಲಿ ಫ್ರಂಟ್. ಓ, ಹೇಗೆ ಕಾಣ್ತಾ ಉಂಟು. ಎಲ್ಲಿದ್ದೀಯ ತಿಮ್ಮಿ? ನಾವು ಬಂದ್ವಿ. ತಿಮ್ಮಿ, ನಾವು ಬಂದ್ವಿ. अपना कोई आँखों में सपने नए, मन में हलचल नई, तुमसे मिलके ऐसा लगा जैसे अपना कोई आँखों में सपने नए, मन में हलचल नई। धड़कने थम गई तुमको देख कर, तुमसे मिलने की दुआ जिंदगी बन गई। वक्त की करवटें या मौसमों के रंग, हर सफर साथ हो, हर सफर संग संग। कम ना हो एक पल प्यार का ये सुरूर, जाना ना दिल से दूर, जाना ना
ಎಂತ ಆಯ್ತು ತಿಮ್ಮಿ ಖುಷಿನಾ? ಅವ್ವ ನಿನ್ಗೆ ವೇಟ್ ಮಾಡಿ ನಮ್ಗೆ ಸಾಕಾಯ್ತು. ಎಷ್ಟು ಹೊತ್ತು ಒಂದು ಲಗೇಜ್ ಬರ್ಲಿಕ್ಕೆ ತುಂಬಾ ಹೊತ್ತಾಯ್ತು. ಎಲ್ರು ಬಂದ್ರು. ನಾನು ಎಣಿಸಿದೆ ಫ್ಲೈಟ್ ನೀನೇ ವರ್ಷ ಎಲ್ಲ ಬರ್ತೀಯಾ ಅಂತ. ಇಲ್ಲ ನಂಗೆ ಇನ್ಚಾರ್ಜ್ ಕೊಟ್ಟಿದ್ರು ಅಲ್ಲ ಅದೇ ನೋಡಿ ಅಲ್ಲ ಅದೇ ಅದೇ ಎಂತ ನಮ್ದು ಲಗೇಜ್ ಬರ್ಲಿಕ್ಕೆ ಲೇಟ್ ಆಯ್ತು. ಹೌದಾ? ಎಂತ 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 ಕೇಳಲಿಲ್ಲ ಎಂತ? ಇವತ್ತು ಮಾಲ್ ಇರ್ತದಲ್ಲ ಹಾ ಅದು ಕಾರ್ಟೂನ್ ಹಾ ಇಂಟು ಹಾಕಿದ್ರು. ಹಾಗೆ ಅದು ಚೆಕ್ ಮಾಡಿದೆ ಎಷ್ಟು ಬಾಟಲ್ ಉಂಟು 2 ಬಾಟಲ್. ಎಂತ ಎಂತ ಡಿಸ್ಕಸ್ ಮಾಡುದು ನೀವು? ನೀ ಬಂದ್ಲಲ್ಲ ಅವಳಲ್ಲೇ ಇರ್ಲಿ, ನಾವು ಇದು ತಗೊಂಡು ಹೋಗುವ. ಅವಳಲ್ಲೇ ಇರ್ಲಿ. करना कांग सिक्योरिटी गार्ड पड़े ले 7 kg तू कभी तेरे को तू कौबॉय उन्हें ಏನು ತೋರ್ಸಂದಿ ಬಾಯ್ ಯಾ ಕಡೆ ಇರಿಸ್ಕೋ ಇಂಡಿಯಾ ಹೇಗೆ ಉಂಟು? ಓಯ್ ಓಯ್ ಇಂಡಿಯಾ ಹೇಗೆ ಉಂಟು? ಏ ಇಂಡಿಯಾ ಹೇಗೆ ಉಂಟು? ಇಂಡಿಯಾ ಸೂಪರ್ ಉಂಟು. ಇಂಡಿಯಾ ಇಸ್ ಆಲ್ವೇಸ್ ಬೆಸ್ಟ್. ನನ್ನ ಇಂಟರ್ನ್ಯಾಷನಲ್ ನಾದ್ನಿ ಬಂದು ಎಂತೆಲ್ಲ ಡೈಲಾಗ್ ನಂಗೆ ಎಂತೆಲ್ಲ ಹೆಸರಿಟ್ಟಿದ್ದಾರೆ ನಂಗೆ ನಾವು ಬರ್ತಿತ್ತು ಸತ್ಯ. ನಿಮ್ಮ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಲ್ಲಿ ಕಸ್ಟಮ್ ಅಲ್ಲಿ ನಮ್ಗೆ ಸ್ಕ್ಯಾನ್ ಮಾಡ್ತಾರಲ್ಲ. ಇಲ್ಲಿ ಸ್ಟಾಫ್ ಒಬ್ರು ಇದ್ರು ಮೇಲೆ. ನಿಮ್ಮ ಅತ್ತಿಗೆ ಸಬ್ಸ್ಕ್ರೈಬರ್, ಅವರಿಂದ ನಾನು ಕುಕಿಂಗ್ ಕಲ್ತದೆ. ನಿರ್ಮಲಾ ಅಂತ ಹೆಸರು. ಥ್ಯಾಂಕ್ ಯು. ಬಾಯ್ ಬಾಯ್. ಸಾಕ ಜನ ಬಂದಿದ್ದು? ತುಂಬಾ ಆಯ್ತು. ಆದ್ರೆ ಸ್ವಲ್ಪ ಕಮ್ಮಿ ಆಯ್ತು. ಸ್ಪಾರ್ಕ್ ಇರ್ಲಿಲ್ಲ, ಬ್ಯಾಂಡ್ ಎಲ್ಲ ಇರ್ಲಿಲ್ಲ, ಸೈಲೆಂಟ್ ಇದ್ರಿ. ಎಂತ ಇದು ಎಂತ ಇದು? ಅದು ನಾವು ಬ್ಯಾಂಡ್ ಎಲ್ಲ ಇಲ್ಲುಂಟು. ಬೆಳಿಗ್ಗೆ ನಿದ್ದೆಯಿಂದ ಎದ್ದು ಬಂದಾಗ ಉಂಟು. ಹಾಗೆ ಆಗಿದೆ ನಮಗೆ. ನಿನ್ನೆ ನೈಟ್ ಮಲಗೋಗ ಲೇಟ್. ನಾವು ಮಲಗ್ಲೇ ಇಲ್ಲ. ನಮಗೆ ಯಾವಾಗ ನಿದ್ದೆ ಇಲ್ಲ. ನಾನು ಕೂಡ ಮಲಗ್ಲಿಲ್ಲ. ಬೆಳಿಗ್ಗೆದ್ದು ವಾಂತಿ ಅದು ಇದು ಎಲ್ಲ ಸ್ಟಾರ್ಟ್. ಇದು ಫೀಲಿಂಗ್ ಅಂದ್ರೆ ಹೀಗೆ ಇರ್ಬೇಕು ಆಬ್ವಿಯಸ್ಲಿ. ಮತ್ತೆ ಅಲ್ಲ ಆರಾಮ್ ಲೈಫ್ ಅದ ಹೇಗೆ ನಾದಿನಿ ಬರುವಾಗ ಹೀಗೆಲ್ಲ ಆಗ್ಬೇಕು. ಚಿಕ್ಕಮಂಡೆ ಎಲ್ಲ ಫೈನಲಿ ಬಂದಿಲ್ಲ. ಫೈನಲಿ ಎಷ್ಟು ಟೈಮ್ ಇಂದ ನಾವು ವೇಟ್ ಮಾಡ್ತಾ ಇದ್ವಿ. ನಾನು ಕೂಡ ಲಾಸ್ಟ್ ಡಿಸೆಂಬರ್ 23 ಇಂದ ನಾನು ಅಲ್ಲ? wait ಮಾಡ್ತಾ ಇದ್ದೇನೆ. ಎಕ್ಸಾಕ್ಟ್ 1 year ನಂತರ ಬಂದ. ಹೌದು ಮತ್ತೆ ಇದನ್ನ ಗೊತ್ತಿರ್ಲಿಲ್ಲ. 1 ವರ್ಷ ಆಯ್ತು ಕರೆಕ್ಟ್. ನೋಡಿ ಸೂರ್ಯ ಉದಯಿಸ್ತಾ ಇದ್ದಾರೆ. ಯಾವ ರೀತಿ ಕಾಣ್ತಂದು 3D ಇಟ್ಟಂಗೆ. ತಿಮ್ಮಿ ನಿನಗೋಸ್ಕರ ಇಟ್ಟಿದ್ ನಾವು ಅದೆಲ್ಲ. ಆರೆಂಜ್ ಇಟ್ಟಾಗಿ ಕಾಣ್ತದೆ. ಹಾ ನೀನ್ ಬರ್ತೀಯ ಅಂತ ಹೇಳಿ ಇಲ್ಲೇ ನಿಲ್ಲಿಕ್ಕೆ ಹೇಳಿದೀವಿ ಆವಾಗದಿಂದ. ಪಾಪ ನೋಡಿ ನಿಂತಿದ್ದಾರೆ ಸೂರ್ಯ. ಬಲಗಾಲ್ ಮಮ್ಮಿ ಇಷ್ಟು ಮಲಗಿದೆ. ಪ್ರಿನ್ಸೆಸ್ ಬಂದು ವೆಲ್ಕಮ್ ಮಾಡಿ. ಇದು ಆಲಿ ಆಲಿ ಬಂದು ಎಬ್ಬಿಸ್ತಾಳೆ ಇನ್ನು ಇತ್ತಿಗೆ. ಎದ್ದ. ಬಿದರ ಈಗ ಕೂಗ್ತೀಯಾ, ಹಠ ಮಾಡ್ತೀಯಾ? ಹೌದಾ? ಅಕ್ಕ ಈಗ ರೆಸ್ಟ್ ಮಾಡ್ತಾ ಇದ್ದಾರೆ. ಅಮ್ಮನಿಗೆಲ್ಲ ತುಂಬಾ ಕೆಲಸ ಉಂಟು, ನಮ್ಗೆ ಕೂಡ ಕೆಲಸ ಉಂಟು. ಹಾಗೆ ಈ ಬ್ಲಾಗ್ ಅನ್ನು ಇಲ್ಲಿ ಎಂಡ್ ಮಾಡಿ ನಾಳೆ ನಿಮ್ಗೆ ಕಂಟಿನ್ಯೂ ಮಾಡ್ತೀವಿ. ನಾವು ನಾಳೆ ಸಿಗ್ತೀವಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.